ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಒಂದು ಕರೆಂಟ್ ಎನರ್ಜಿ, ಅಂದರೆ ಒಂದು 3 ದಿನದ ಹಿಂದಿನ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ, ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ, ಎರಡನ್ನೂ ಸಹ ಇಲ್ಲಿ ಚೆಕ್ ಮಾಡೋಣ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ದಟ್ಸ್ ಇಟ್, ಓಕೆನಾ? ನೋ ಪ್ರಾಬ್ಲಮ್. ನೀವು ಸ್ಕಿಪ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆ ಅಥವಾ ಈ ಒಂದು ರೀಡಿಂಗ್ ನಿಮಗೆ ಮ್ಯಾಚ್ ಆಗ್ತಿದೆ, ರೆಸೊನೇಟ್ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಕಂಟಿನ್ಯೂ ಮಾಡ್ಬೋದು, ಓಕೆ? ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದೀರಾ, ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಈಗ ಆಲ್ರೆಡಿ ನನ್ನ ಹತ್ರ ಕಲ್ತಿರೋಂಥ ತುಂಬ ಜನ ಸ್ಟೂಡೆಂಟ್ಸ್ ಅವ್ರ ಲೈಫನ್ನು ಬದಲಾಯಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ತುಂಬ ಜನ ಬದಲಾಯಿಸ್ಕೊಂಡು ಅವ್ರ ಲೈಫಲ್ಲಿ ಸಕ್ಸಸ್ನು ಕೂಡ ನೋಡಿದ್ದಾರೆ. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ನ ನೋಡಬೇಕು, ನಿಮ್ಮ ಲೈಫನ್ನು ಬದಲಾಯಿಸ್ಕೊಬೇಕು ಇನ್ನು ಪಾಸಿಟಿವ್ ವೇಲಿ ಅಂದರೆ ಅದಕ್ಕೋಸ್ಕರ ನೀವು ಖರ್ಚು ಮಾಡಿ, ನೀವು ಕಲಿತಿದ್ದೀರಾ, ನೀವು ಲರ್ನ್ ಮಾಡ್ತಿದ್ದೀರಾ, ಲರ್ನ್ ಮಾಡ್ತಾ ಮಾಡ್ತಾ ಅರ್ನಿಂಗ್ನು ಮಾಡ್ತೀರಾ, ಓಕೆ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ವಿದ್ಯೆ ಇದ್ರೆ ಮಾತ್ರ ವಿದ್ಯೆ ಅಂತ ಹೇಳಿದ್ರೆ ಜಸ್ಟ್ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ 10th ಪಾಸ್ ಆದೆ ಅಥವಾ ಡಿಗ್ರಿ ತಗೊಂಡೆ, ಅದು ತಗೊಂಡೆ ಇದು ತಗೊಂಡೆ, ಏನೋ ಲೈಫ್ ಲೆಸನ್ ನಿಮಗೆಲ್ಲೂ ಕಾಲೇಜ್ಗಳಲ್ಲೆಲ್ಲ ಸಿಗಲ್ಲ ಅಲ್ವಾ? ನನಗೆ ಅದೊಂದು ಯಾವಾಗಲೂ ಅನಿಸ್ತಾ ಇರುತ್ತೆ, ಏನಾದರೂ ಕಾಲೇಜಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಲೈಫ್ ಹೇಗೆ ಲೀಡ್ ಮಾಡಬೇಕು ಅಂತ ಒಂದು ಸಬ್ಜೆಕ್ಟ್ ಇರಬೇಕಿತ್ತು ಅಂತ. ಎಸ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವಾಗ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ನಿಮ್ಮ ಲೈಫನ್ನು ಬದಲಾಯಿಸ್ಕೊಬೇಕು, ನಿಮ್ಮ ಲೈಫನ್ನು ಪಾಸಿಟಿವ್ ವೇಲಿ ಎಫರ್ಟ್ಲೆಸ್ ಲೈಫನ್ನು ಲೀಡ್ ಮಾಡ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಜಾಯಿನ್ ಆಗಿ, ಓಕೆನಾ? ನಿಮ್ಮ ಲೈಫನ್ನು ನೀವೇನು ಅನ್ಕೊಂಡಿದ್ದೀರಲ್ವಾ, ನಿಮ್ಮ ಲೈಫನ್ನು ನೀವು ಹೇಗೆ ಇರಬೇಕು, ಲೀಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಲ್ವಾ, ಅದು ನಿಮಗೆ ಸಹಾಯ ಮಾಡಲಿಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಬೇಕಾಗುತ್ತೆ, ಓಕೆ? ಸೊ ಇಂಟ್ರೆಸ್ಟ್ ಇದ್ದರೂ ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಪರ್ಸನಲ್ ಸೆಷನ್ ಆಗಿರುತ್ತೆ, ಓಕೆನಾ? ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ, ಇಲ್ಲಿ ಕೇಳ್ತೀರಾ ಇದು ಲವರ್ಸಿಗೆ ಮಾತ್ರನಾ ಅಂತ. ಇಲ್ಲಿ ಲವರ್ಸ್ ಮಾತ್ರ ಈ ಒಂದು ರೀಡಿಂಗ್ನ ನೋಡಬೇಕು ಅಥವಾ ಹಸ್ಬೆಂಡ್ ವೈಫ್ ಮಾತ್ರ ನೋಡಬೇಕು ಅಂತ ಇಲ್ಲ, ಓಕೆನಾ? ನೀವು ಯಾರ ಬಗ್ಗೆ ಯಾರನ್ನ ನೆನ್ಪು ಮಾಡ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತೀರಾ ಅವ್ರ ಬಗ್ಗೆ ರೆಸೊನೇಟ್ ಆಗುವಂಥದ್ದು. ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು, ಅಕ್ಕ ತಂಗಿ ತಮ್ಮ ಫ್ಯಾಮಿಲಿ, ಓಕೆನಾ? ಯಾರು ಬೇಕಿದ್ರು ನೋಡ್ಬೋದು. ಈಗ ತುಂಬಾ ಜನ ಏನ್ ಮಾಡ್ತಾರೆ, ಮಕ್ಕಳ ಪರವಾಗಿ ಮಗಳಾಗಿರ್ಬೋದು, ಮಗನ ಪರವಾಗಿ ತಂದೆ ತಾಯಿ ಈ ಒಂದು ರೀಡಿಂಗ್ನ ನೋಡ್ಬೋದು ಅಲ್ವಾ? ಸೊ ಇದು ಅವರಿಗೆ ಮಾತ್ರ ಇವರಿಗೆ ಮಾತ್ರ ಅಂತ ಎಲ್ಲ ಪರ್ಟಿಕ್ಯುಲರ್ ಆಗಿ ಯಾರು ಬೇಕಿದ್ರು ಈ ಒಂದು ರೀಡಿಂಗ್ನ ನೋಡ್ಬೋದು, ಯಾವ ಟೈಮಲ್ಲಿ ಬೇಕಿದ್ರು ನೋಡ್ಬೋದು. ಇವಾಗ ಈ ಒಂದು ರೀಡಿಂಗ್ ನಿಮಗೆ ಸಿಗ್ಲಿಲ್ಲ, ಒಂದು 6 ಮಂತ್ ಆದ್ಮೇಲೆ ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯಾವಾಗಲೂ ಕೂಡ ಇದು ರೆಸೊನೇಟ್ ಆಗುತ್ತೆ. ಅವತ್ತಿನ ಹಿಂದಿನ 3 ದಿನದವರೆಗೆ, ಅಂದರೆ 3 ದಿನದ ಹಿಂದೆ ನಿಮ್ಮ ಪರ್ಸನ್ ಆ್ಯಂಡ್ ನೀವು ಏನು ಯೋಚನೆ ಮಾಡಿದ್ರಿ ಈ ಒಂದು ಸಂಬಂಧ ಪ್ರೀತಿಯ ಬಗ್ಗೆ ಅಂತ ಹೇಳಿ, ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಹಾಗೆಯೇ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿ ಹೇಳಿ, ಓಕೆ? ಎನರ್ಜಿ ತುಂಬ ಲೋ ಇದೆ ಅಂತ ಕಾಣಿಸ್ತಾ ಇದೆ. ಎಸ್, ತುಂಬ ಲೋ ಎನರ್ಜಿ ಇದೆ ಅಂತೇಳಿ ಕಾಣಿಸ್ತಾ ಇದೆ. ತುಂಬ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ನೆಗೆಟಿವ್ ಯೋಚನೆ ಒಂದು 3-4 ಡೇಸ್ ಬ್ಯಾಕಿನ ನಿಮಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಇದರಲ್ಲಿ ಹೌದು, ಯಾರ್ದು ಎನರ್ಜಿ ಅಂತ ಕೇಳ್ಬಿಡಿ, ಇಬ್ಬರು ಕೂಡ ಎನರ್ಜಿಲಿ ನನಗೆ ಬರ್ತಾ ಇರುತ್ತೆ. ಇಬ್ಬರದ್ದು ಎನರ್ಜಿ ಕೂಡ ನಾನಿಲ್ಲಿ ಚೆಕ್ ಮಾಡ್ತಿದ್ದೀನಿ. ಸೊ ನಿಮ್ಮಿಬ್ಬರ ಥಾಟ್ಸ್ ಅಥವಾ ನಿಮ್ಮಿಬ್ಬರು ಎನರ್ಜೀಸ್ ಏನಿದೆ ಈ ಒಂದು 3 ಡೇಸ್ ಬ್ಯಾಕ್, ಓಕೆ? ತುಂಬ ಅಲೋನ್ ಫೀಲ್, ತುಂಬ ಓವರ್ ಥಿಂಕಿಂಗ್ ಮಾಡಿ ಅವ್ರ ಹತ್ರ ಜಗಳ ಮಾಡ್ತಾ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಈಗ 1 ವೀಕಿಂದ ಇರ್ಬೋದು ಅಥವಾ 1 ಮಂತಿಂದ ಇರ್ಬೋದು, 3 ಮಂತಿಂದ ಇರ್ಬೋದು, ಓವರ್ ಥಿಂಕಿಂಗ್ ಮಾಡಿ ನೀವು ಅವ್ರ ಹತ್ರ ಜಗಳ ಮಾಡ್ತಾ ಇದ್ದೀರಾ, ಓಕೆ? ಸೊ ಅವರಿಗೀಗ ಒಂದು 3 ಡೇಸ್ ಬ್ಯಾಕ್ ಅವ್ರಿಗೆ ಯೋಚನೆ ಬಂದಿರೋವಂಥದ್ದು, ಅವರ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಅವರು ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಿಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ನೀವು ಅವರಿಗೆ ತುಂಬ ಪೊಸೆಸಿವ್ ಆಗಿ, ಅಂದರೆ ಈ ವ್ಯಕ್ತಿ ಎಲ್ಲಿಗೂ ಹೋಗಬಾರ್ದು, ಈ ವ್ಯಕ್ತಿ ಯಾರ ಜೊತೆಗೂ ಮಾತಾಡಬಾರ್ದು, ಈ ವ್ಯಕ್ತಿ
ಇನ್ನು ಯಾವಾಗಲೂ ನನ್ನ ಜೊತೆನೇ ಮಾತಾಡ್ತಾ, ಮೆಸೇಜ್ ಮಾಡ್ತಾ, ಕಾಲ್ ಮಾಡ್ತಾ ನನ್ನ ಜೊತೆನೇ ಇರಬೇಕು, ಆ ಥರ ಇಲ್ಲಿ ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ. ಸೊ ಆ ವ್ಯಕ್ತಿಗೆ ಅನಿಸ್ತಿರೋದು ಅದೆಲ್ಲೋ ಒಂದು ಕಡೆ ಇರಿಟೇಷನ್ ಆಗ್ತಿದೆ ಅಥವಾ ಹಿಂಸೆ ಆಗ್ತಾ ಇದೆ, ಅಪ್ಪ ಇದರಿಂದ ತಪ್ಸ್ಕೊಂಡು ಹೋಗೋಣಪ್ಪ ಅಂತ ಆ ಥರ ಇಲ್ಲಿ ಯೋಚನೆ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ನೀವು ಆ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ 3 ಡೇಸಿಂದ. ಅವರು ಮಾತಾಡ್ತಿಲ್ಲ ಅಂತ ಹೇಳಿ ಇರ್ಬೋದು, ಅಥವಾ ಅವ್ರ ನೆನಪಿಂದ ಇರ್ಬೋದು, ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತೇಳಿ ಚಾನಲೈಸ್ ಆಗ್ತಾ ಇದೆ. ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ವೇಟಿಂಗಲ್ಲಿರೋವಂಥದ್ದು, ವೇಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಟೈಮ್ ಸೆಟ್ ಆಗ್ತಾ ಇಲ್ಲ. ನಿಮ್ಮ ಟೈಮಿಗೆ ಅವ್ರು ಸಿಗ್ತಿಲ್ಲ, ಅವ್ರ ಟೈಮಿಗೆ ನಿಮಗೆ ಸಿಗ್ಲಿಕ್ಕೆ ಆಗ್ತಾ ಇಲ್ಲ. 3 ಡೇಸ್ ಬ್ಯಾಕ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಸಮಥಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮಿಸ್ಕಮ್ಯುನಿಕೇಷನ್ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಇಬ್ಬರು ಕೂಡ ಅಷ್ಟೇ. ಯಾಕೆ ಈ ಥರ ಆಯಿತು, ಏನು ಮಿಸ್ಟೇಕಿಂದ ಈ ಥರ ಆಗಿದೆ, ಯಾವ ಮಿಸ್ಟೇಕಿಂದ ಈ ಥರ ಆಯಿತು, ಆ ಥರ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಇಬ್ಬರಲ್ಲಿ ಯಾರೋ ಒಬ್ರು ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಆ ಯೋಚನೆ ಮಾಡಿಕೊಂಡು. ಓಕೆ, ಓಕೆ. ಇಲ್ಲಿ ತುಲಾ ರಾಶಿಯವರ ಪ್ರೆಸೆನ್ಸ್ ಇರ್ಬೋದು, ವೃಷಭ ರಾಶಿಯವರ ಪ್ರೆಸೆನ್ಸ್ ಇರ್ಬೋದು, ಕನ್ಯಾ ರಾಶಿ, ವೃಶ್ಚಿಕ, ಧನಸ್ಸು, ಮೀನ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಎಸ್, ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ. ಇಬ್ಬರು ಲೈಫಲ್ಲೂ ಅಷ್ಟೇ ಪ್ರಾಬ್ಲಮ್ಸ್ ನಡೀತಾ ಇದೆ. ಓಕೆ, ಸೊ ಪ್ರಾಬ್ಲಮಿಂದ ಇಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಿರುವಂಥದ್ದು ಅಥವಾ ಸಮಥಿಂಗ್ ಡಿಸ್ಟರ್ಬೆನ್ಸ್ ಅಂತ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ಅಥವಾ ನೀವು ಇಲ್ಲಿ ಯಾರೊಬ್ರು ವರ್ಕ್ ರಿಲೇಟೆಡಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ವರ್ಕ್ ರಿಲೇಟೆಡ್ ಅಂತ ಬಂದಾಗ ಮನೆ ವಿಷಯನೂ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ, ಕೆಲಸ ಟೆನ್ಷನ್ ಅಂತ ಇಲ್ಲಿ ಒಬ್ರನ್ನೊಬ್ರು ಮಾತಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ ಇಬ್ಬರು ಫೈಟಿಂಗ್ ಮಾಡ್ಕೊಂಡಿರ್ಬೋದು, ಮಾತಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಓಕೆ, ಮುಂಚೆ ಹೇಗೆ ನೀವಿಬ್ರು ಮಾತಾಡ್ತಾ ಇದ್ರಿ ಆ ಥರ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. 6 ನಂಬರ್ ಇಲ್ಲಿ ತುಂಬ ಆ್ಯಪ್ಟ್ ಆಗ್ತಿದೆ. 6 ಡೇಸ್ ಇರ್ಬೋದು, 6 ವೀಕ್ಸ್ ಇರ್ಬೋದು, 6 ಅವರ್ಸ್ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಇಸ್ 3 ಡೇಸ್ ಬ್ಯಾಕ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಯೋಚನೆ ಮಾಡಿರೋವಂಥದ್ದು ನಿಮ್ಮ ಬಗ್ಗೆ, ನೀನು ಎಲ್ಲದನ್ನು ಬದಲಾಯಿಸಿದೀಯಾ ಅನ್ನುವಂಥದ್ದು. ಓಕೆ, ನೀನು ಎಲ್ಲದನ್ನು ಬದಲಾಯಿಸಿದೀಯಾ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಅವ್ರ ಲೈಫ್ ಸ್ಟೈಲ್ ಇರ್ಬೋದು, ನೀವು ಅವ್ರ ಲೈಫಿಗೆ ಎಂಟ್ರಿ ಆದಮೇಲೆ ಅವ್ರ ಲೈಫ್ ತುಂಬಾ ಬದಲಾಗಿರ್ಬೋದು. ಓಕೆ, ಅವ್ರು ಅದನ್ನು ಯೋಚನೆ ಮಾಡಿದ್ದಾರೆ. ನನ್ನ ಲೈಫಿಗೆ ಇವಳು ಅಥವಾ ಇವನು ಬಂದ ಮೇಲೆ ನನ್ನ ಲೈಫ್ ತುಂಬಾ ಚೇಂಜಸ್ ಆಗಿದೆ, ನೀನೆಲ್ಲದನ್ನು ಬದಲಾಯಿಸಿದೀಯಾ. ಓಕೆ, ಸೊ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವರು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ 3 ಡೇಸ್ ಬ್ಯಾಕ್ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರಾದ್ರೂ ಈ ಒಂದು ರೀಡಿಂಗ್ ನೋಡ್ತಾ ಇದ್ರೆ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಆ ಥರ ಯೋಚನೆ ಮಾಡಿದ್ದಾರೆ. ಓಕೆನಾ, ಸೊ ಕಂಪ್ಲೀಟ್ ಆಗಿ ನನಗೆ ಇಲ್ಲಿ ಸಿಗ್ತಿರೋಂಥ ಎನರ್ಜಿ ನೋಡಿದಾಗ ಅವರು ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ನಿಮ್ಮ ಜೊತೆಗೆ ಒಂದು ಒಳ್ಳೆ ಕಮ್ಯುನಿಕೇಷನ್, ಗುಡ್ ಕಮ್ಯುನಿಕೇಷನ್ ಮಾಡಬೇಕು. ಆ್ಯಂಡ್ ನನ್ನ ಲೈಫಲ್ಲಿ ನೀನು ಬಂದಮೇಲೆ ಎಲ್ಲದೂ ಬದಲಾವಣೆ ಆಗಿದೆ, ಬದಲಾಯಿಸಿದೆಯಾ ನೀನು ನನ್ನ ಲೈಫನ್ನ, ನಿನ್ನನ್ನು ಕಳ್ಕೊಳ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನಿನ್ನ ಬಿಟ್ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ, ಆ ಥರ ಇಲ್ಲಿ ಅವರು ಯೋಚನೆ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಅವರ ಕಷ್ಟದ ಕಾಲದಲ್ಲಿ ನೀವು ಕೈ ಹಿಡಿದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಅದನ್ನು ಅವರು ತುಂಬ ನೆನಪು ಮಾಡ್ಕೊಂಡಿದ್ದಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ಜಾಬ್ ಕೊಡ್ಸಿರ್ಬೋದು ನೀವು ಅವರಿಗೆ, ಅದೆಲ್ಲದನ್ನು ಅವ್ರು ಇಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ.
A letter, S letter, B, C, I, K, R, L letter, M, P. ಓಕೆ, ಎಕ್ಸ್ ಲೆಟರ್ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಎಕ್ಸ್ ಹಸ್ಬೆಂಡ್ ಬಗ್ಗೆ, ಎಕ್ಸ್ ಪರ್ಸನ್ ಬಗ್ಗೆ, ನೀವಿಲ್ಲಿ ಎಕ್ಸ್ ವೈಫ್ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಸ್ಟ್ರಾಂಗ್ ಆಗಿ ನನಗೆ ಇಲ್ಲಿ ಬರ್ತಿರೋವಂಥದ್ದು ಲೈಫ್ ಬದಲಾವಣೆ, ಲೈಫ್ ಚೇಂಜಿಂಗ್. ಇಲ್ಲಿ ಅವರು ತುಂಬ ನಿಮ್ಮ ಬಗ್ಗೆ ಯೋಚನೆ, ಕನಸು ಕಂಡಿರೋವಂಥದ್ದು, ನಿಮ್ಮ ಬಗ್ಗೆ ತುಂಬ ಕನಸು ಕಾಣ್ತಾ ಇದ್ದಾರೆ. ನಿಮ್ಮ ಡ್ರೀಮ್ ಬಂದಿರ್ಬೋದು. 3 days ಬ್ಯಾಕ್ ನಿಮ್ಮ ಪರ್ಸನ್ಗೆ ನಿಮ್ಮ ಕನಸು ಅವರಿಗೆ ಬಿದ್ದಿದೆ. ಓಕೆನಾ? ಸೊ ಹಾಗಾಗಿ ಅವರು ತುಂಬ ನೆನ್ಪು ಮಾಡ್ಕೊಳ್ತಿದ್ದಾರೆ, ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನು ಅವರು ಫಾಲೋ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿಲ್ಲದೇನೆ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಬೇರೆಯವ್ರ ಬಗ್ಗೆ ಅಂದರೆ ಬೇರೆಯವ್ರ ಹತ್ರ ಹೋಗಿ ತಿಳ್ಕೊಳ್ತಿದ್ದಾರೆ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಎನರ್ಜಿ ಅಥವಾ ನಿಮ್ಮ ಒಂದು ಡೈಲಿ ರೊಟೀನ್ ಏನು ನಡೀತಾ ಇದೆ, ನೀವು ಲೈಫನ್ನ ಹೇಗೆ ಲೀಡ್ ಮಾಡ್ತಾ ಇದ್ದೀರಾ, ಆ ಥರ ಇಲ್ಲಿ ಅವರು ಗೊತ್ತು ಮಾಡ್ಕೊಳ್ತಾ ಇದ್ದಾರೆ. ಬೇರೆಯವರಿಂದ ಅವ್ರು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ 3 days ಬ್ಯಾಕ್ ನೀವು ಅವ್ರನ್ನ ನೆನ್ಪು ಮಾಡಿಕೊಂಡು ಹತ್ತಿರೋವಂಥದ್ದು ಅಥವಾ ಫೈಟಿಂಗ್ ಮಾಡಿ ಹತ್ತಿರೋವಂಥದ್ದು, ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ನೀವು ಹತ್ತಿರೋವಂಥದ್ದು ನನಗಿಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಯಾಕೆ ಈ ಥರ ಮಾಡಿದ್ರು, ಅವ್ರನ್ನ ನೀವು ತುಂಬ ಬಿಲೀವ್ ಮಾಡಿದ್ದೀರಾ, ಅವ್ರನ್ನ ಟ್ರಸ್ಟ್ ಮಾಡಿದ್ದೀರಾ. ಇವನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿಂತಲೂ ನೀವು ಅವ್ರನ್ನ ತುಂಬ ಟ್ರಸ್ಟ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ದೆ. ಕೆಲವೊಬ್ರು ಇಲ್ಲಿ ನಿಮ್ಮ ಪರ್ಸನ್ ಸಮಥಿಂಗ್ ಸಣ್ಣ ವಿಷಯ ಏನೇ ಮಾತಾಡಿದ್ರು ನಿಮಗೆ ತುಂಬ ಹರ್ಟ್ ಆಗುತ್ತೆ, ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತೀರಾ ನೀವು. ಓಕೆನಾ? ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರನ್ನ ತುಂಬ ಬಿಲೀವ್ ಮಾಡಿ ಅವ್ರನ್ನೇ ನಿಮ್ಮ ಪ್ರತಿಯೊಂದು ಸರ್ವಸ್ವ, ಅವರೇ ನಿಮಗೆಲ್ಲ ಪ್ರಪಂಚ, ಆ ಥರ ನೀವಿಲ್ಲಿ ಯೋಚನೆ ಮಾಡಿರುವಂಥದ್ದು 3 days ಬ್ಯಾಕ್. ಇಲ್ಲಿ ಎಲ್ಲೋ ಒಂದು ಕಡೆ ಆ ಮನಸ್ತಾಪ, ಜಗಳ ಅನ್ನುವಂಥದ್ದು ಎಲ್ಲಾಗಿದೆ ಅಲ್ವಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಅವ್ರು ಇವಾಗ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಮಾತಾಡಿಸ್ತಾನೆ ಇರ್ಬೋದು. ಬಟ್ ನಿಮಗೆ ಇವಾಗ ಫೀಲ್ ಆಗ್ತಿದೆ ಅವ್ರ ಜೊತೆ ಮಾತಾಡಬೇಕು ಅಂತ. 3 days ಬ್ಯಾಕ್ ನಿಮಗೆ ಫೀಲ್ ಆಗಿದೆ ಅವ್ರ ಜೊತೆ ಮಾತಾಡಬೇಕು ಅಂತ. ಬಟ್ ಆ ವ್ಯಕ್ತಿಗೆ ನೆನಪಾಗ್ತಾ ಇಲ್ವೇನೋ, ಆ ಥರ ನೀವು ಇಲ್ಲಿ ಅವ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಬಟ್ 3 days ಬ್ಯಾಕ್ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಸರಿನಾ? ಇಲ್ಲಿ ಅವ್ರಿಗೆ ಯೋಚನೆ ಬರ್ತಿರೋವಂಥದ್ದು ಯಾವ ಥರ ಅಂದರೆ, ನೀವು ಅವ್ರ ಲೈಫನ್ನು ಬದಲಾಯಿಸಿದ್ದೀರಾ. ಇನ್ನೇ ಪಾಸಿಟಿವ್ ವೇಲು ಕೆಲವೊಬ್ರು ಬದಲಾಯಿಸಿದ್ದೀರಾ. ಆಲ್ರೆಡಿ ಇಲ್ಲಿ ಎನರ್ಜಿ ಬಂದಿದೆ ಪಾಸಿಟಿವ್ನೆಸ್ ಅಂತ ಹೇಳಿ. ಸೊ ಪಾಸಿಟಿವ್ನೆಸ್ ಅಂದರೆ ನೆಗೆಟಿವ್ ಇಂದನೂ ನೀವು ಅವ್ರ ಲೈಫನ್ನು ಬದಲಾಯಿಸಿರ್ಬೋದು. ಓಕೆ, ಕೆಲವೊಬ್ರು ಇಲ್ಲಿ ಆ ಥರ ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ದಟ್ ಮೀನ್ಸ್ ನೆಗೆಟಿವ್ ವೇಲಿ ಅಂತ ಹೇಳಿದ್ರೆ ನೀನೇ ನನಗೆ ಬೇಕು ಒಂಥರ. ಈಗ ಪಾಸಿಟಿವ್ನೆಸ್ ಪ್ರೀತಿ ಅಂತ ಹೇಳಿದ್ರೆ ನೀನು ಎಲ್ಲಿಗೂ ಹೋಗ್ಬಾರ್ದು, ಕಂಟ್ರೋಲ್ ಎನರ್ಜಿ ಎಲ್ಲ ಇರುತ್ತೆ. ಸೊ ನೀವು ಅವ್ರನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಲೈಫ್ ಲೆಸನ್ ನಿನ್ನಿಂದ ಕಲ್ತಿದ್ದೀನಿ ಅಂತ ಇಲ್ಲಿ ಅವರು ಹೇಳ್ತಿರೋವಂಥದ್ದು. ಓಕೆ, ತುಲಾ ರಾಶಿಯವರು ಇಲ್ಲೇನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಇಲ್ಲಿ ಬರ್ತಾ ಇದೆ. ದಟ್ ಮೀನ್ಸ್ ಒಂದು 2 months ಆದ್ರೂ ಸ್ವಲ್ಪ ಕೇರ್ಫುಲ್ ಆಗಿರಿ. ತುಲಾ ರಾಶಿ. ಓಕೆ, ಮಾತಾಡುವಾಗ ನಿಮ್ಮ ಪರ್ಸನ್ ಜೊತೆ ಮಾತಾಡುವಾಗ ಏನಾದರೂ ಒಂದು ಮಾತುಕತೆ ಕಮ್ಯುನಿಕೇಶನ್ ಮಾಡ್ತೀರಾ ಅಂದರೆ ತುಂಬ ಡ್ರ್ಯಾಗ್ ಮಾಡಬೇಡಿ. ಅಂದರೆ ಎಳೆಯೋದು ವಿಷಯನ, ಸುಮ್ಮನೆ ವಾದ ಮಾಡೋದು, ಜಗಳ ಮಾಡೋದು, ಆ ಕೆಲಸ ಮಾಡಬೇಡಿ. ಆದಷ್ಟು ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಅವ್ರ ಜೊತೆ ಮಾತಾಡಿ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ಕಮ್ಯುನಿಕೇಶನ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಪ್ರೀತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಮುಂಚೆನೇ ನಿಮಗೆ ಇಲ್ಲಿ ವಿಷಯ ಬರ್ತಿದೆ, ಕೇರ್ಫುಲ್ ಆಗಿ ಮೆಸೇಜ್ ಬರ್ತಾ ಇದೆ ನಿಮಗೆ. ಮಾತಾಡುವಾಗ ನಿಮ್ಮ ಪರ್ಸನ್ ಜೊತೆ ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್, ಇಲ್ಲಿ 7 of Pentacles,
ಪೇಜ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ವಾವ್, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಜಸ್ಟಿಸ್ ಕಾರ್ಡ್ ಆ್ಯಂಡ್ ಡೆತ್ ಕಾರ್ಡ್, ಎರಡೂ ಕಾರ್ಡ್ ಒಟ್ಟಿಗೆ ಬಂದಿದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ಓ ಮೈ ಗಾಡ್, 3 ಆಫ್ ಸಾರ್ಟ್ಸ್. ನೋಡಿ, ಇಲ್ಲಿ ಅವರಿಗೆ ನಿಮ್ಮ ಮಾತು ಸ್ವಲ್ಪ ಹರ್ಟ್ ಆಗಿದೆ. ನಿಮ್ಮ ಒಂದು ಏನು ಆಲ್ರೆಡಿ ಎನರ್ಜಿ ಕೂಡ ಪಾಸಿಟಿವ್ನೆಸ್ ಅಂತ ಇಲ್ಲಿ ಬಂದಿದೆ ಅಲ್ವಾ. ಸೊ ಅವರಿಗೆಲ್ಲೋ ಒಂದು ಕಡೆ ನಿಮ್ಮಿಂದ ಹರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡುವಾಗ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಅಥವಾ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಇಬ್ಬರಲ್ಲಿ ಯಾರಿಗೋ ಒಬ್ಬರಿಗೆ ಮನಸ್ಸಿಗೆ ತುಂಬ ಹರ್ಟ್ ಮಾಡ್ಕೊಂಡಿದ್ದೀರಾ, ಮಾತುಗಳು ತುಂಬಾನೇ ಹರ್ಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ನೋಡಿ, ಬೇರೆಯವ್ರ ವಿಷಯಕ್ಕೆ ಜಗಳ ಮಾಡ್ಕೊಂಡಿರ್ಬೋದು, ನೀವು ಬೇರೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಅಥವಾ ಬೇರೆ ಯಾವುದೋ ಒಂದು ವ್ಯಕ್ತಿನ ಇಟ್ಕೊಂಡು ನೀವಿಬ್ರು ಜಗಳ ಮಾಡ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೀರಾ. ಓಕೆ, ಕ್ಲಿಯರ್ ಆಗಿ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರುವಂಥದ್ದು. ಆ್ಯಂಡ್ 7 ಆಫ್ ಪೆಂಟಿಕಲ್, ಎಸ್, ಅವ್ರ ಲೈಫನ್ನು ನೀವೇನು ಬದಲಾಯಿಸಿದಿರಲ್ವಾ, ಅವರಿಗೆ ಅದು ನಂಬಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನೀವು ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿರೋ ಹಾಗೆ ಪಾಸಿಟಿವ್ ವೇಲು ಅವ್ರ ಲೈಫನ್ನು ಬದಲಾಯಿಸಿರ್ಬೋದು, ನೆಗೆಟಿವ್ ವೇಲು ಅವ್ರ ಲೈಫನ್ನು ಬದಲಾಯಿಸಿರ್ಬೋದು, ಅವ್ರಿಗೆ ಅದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಈ ಥರ ಬದಲಾಗಿದ್ದೀನ ನಾನು, ಈ ಒಂದು ವ್ಯಕ್ತಿನ ನಾನು ಇಷ್ಟು ಲೈಫಲ್ಲಿ ಬದಲಾದ್ನ, ಈ ಥರ ಬದಲಾಗಿದ್ದೀನ ಅನ್ನುವಂಥದ್ದು ಅವ್ರಿಗೆ ಇನ್ನೂ ಅವ್ರ ಮೇಲೆ ಅವರಿಗೆ ಡೌಟ್ ಆಗ್ತಾ ಇದೆ. ಓಕೆ, ಡೆತ್ ಕಾರ್ಡ್ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್ ಆ್ಯಂಡ್ ಜಸ್ಟಿಸ್ ಕಾರ್ಡ್, ಎರಡು ಒಟ್ಟಿಗೆ ಕಾರ್ಡ್. ಈ 2 ಕಾರ್ಡ್ಗಳು ಒಟ್ಟಿಗೆ ಬಂದಿರೋದ್ರಿಂದ ಈ ಒಂದು ಪ್ರೀತಿಯಲ್ಲಿ ಸಮಥಿಂಗ್ ಏನೋ ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಡೆತ್ ಕಾರ್ಡ್ ಕೂಡ ಬಂದಿದೆ ಇಲ್ಲಿ. ಓಕೆ, ನ್ಯೂ ಬಿಗಿನಿಂಗ್ ಇರ್ಬೋದು. 3 ಡೇಸ್ ಬ್ಯಾಕ್ ಅವ್ರನ್ನ ನೋಡಿದಾಗ ಇಲ್ಲಿ ಅವ್ರ ಎನರ್ಜಿಗೆ ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಅದೇನೇ ಫೈಟಿಂಗ್ ಆಗಿರ್ಬೋದು, ಆಯಿತು, ಇನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಇಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಸಿಗ್ತಿರೋವಂಥದ್ದು, ನೀವಿಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಲಿಕ್ಕೆ ರೆಡಿ ಆಗಿದ್ದೀರಾ. ನಿಮ್ಮ ಪರ್ಸನ್ ಕೂಡ ಅಷ್ಟೇ ರೆಡಿ ಆಗಿದ್ದಾರೆ ಕಾಂಪ್ರಮೈಸ್ ಮಾಡ್ಕೊಳ್ಲಿಕ್ಕೆ, ನಿಮ್ಮ ಜೊತೆ ಮಾತಾಡಲಿಕ್ಕೆ. ಓಕೆನಾ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ರೀಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮತ್ತೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಬಗ್ಗೆ ಒಂದು ರಿಲೇಶನ್ಶಿಪ್ನ ಮತ್ತೆ ಕಂಟಿನ್ಯೂ ಮಾಡಬೇಕು, ಈ ಒಂದು ರಿಲೇಶನ್ಶಿಪ್ನ ಆ ಥರ ಇಲ್ಲಿ ಅವರಿಗೆ ಯೋಚನೆ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಯಾಕಂದರೆ ಅವ್ರು ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಇಲ್ಲಿ ನೀವು ಅವ್ರನ್ನ ಲೈಫನ್ನೇ ಚೇಂಜ್ ಮಾಡಿರೋದ್ರಿಂದ ಅವರು ಇಲ್ಲಿ ತುಂಬ ನನಗಿಲ್ಲಿ ಆ್ಯಪ್ಟ್ ಆಗ್ತಿರೋದು 3 ಡೇಸ್ ಬ್ಯಾಕ್ ಅವರು ಅದನ್ನೇ ಯೋಚನೆ ಮಾಡಿದ್ದಾರೆ. ಓಕೆ, ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ನಿಮಗೂ ಗೊತ್ತಿದೆ ಅವ್ರು ನಿಮ್ಮನ್ನ ತುಂಬ ಫಾಲೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಎಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಏನಾದರೂ ಕ್ವಶನ್ ಇದ್ರೆ ನಿಮಗೆ ಏಂಜಲ್ ಕಡೆಯಿಂದ ಅಥವಾ ನಿಮಗೆ ಏನಾದರೂ ಏಂಜಲ್ ಹತ್ರ ನೀವು ಪ್ರೇ ಮಾಡ್ತಾ ಇದ್ರೆ, ಕ್ವಶನ್ ಕೇಳ್ತಾ ಇದ್ರೆ ಆನ್ಸರ್ ಇಲ್ಲಿ ಎಸ್ ಅಂತ ಹೇಳಿ ಬರ್ತಾ ಇದೆ. ರೊಮ್ಯಾನ್ಸ್, ಬ್ಯೂಟಿಫುಲ್ ಕಾರ್ಡ್. ಆಲ್ರೆಡಿ ಎನರ್ಜಿ ಬಂದಿದೆ ಇಲ್ಲಿ, ನೀವಿಬ್ರು ಮತ್ತೆ ರಿಯೂನಿಯನ್ ಆಗ್ತೀರಾ ಅಂತ ಹೇಳಿ. ಇಫ್ ಯು ಬಿಲೀವ್, ನೀವು ಇದನ್ನ ನಂಬಬೇಕಾಗಿದೆ. ಓಕೆ, ಕೆಲವೊಬ್ಬರಿಗೆ ಅನ್ನಿಸ್ಬೋದು ಇದು ನಂಬಬೇಕಾ ನಂಬಾರ್ದಾ ಆ ಥರ, ಆ ವ್ಯಕ್ತಿ ವಾಪಸ್ ರಿಟರ್ನ್ ಬಂದರೆ ನಂಬಬೇಕಾ ಅಥವಾ ಆ ವ್ಯಕ್ತಿನ ನಾನು ನಂಬಬೇಕಾ ಆ ಥರ ಇಲ್ಲಿ ನಿಮಗೇನೋ ಸಮಥಿಂಗ್ ಟ್ರಸ್ಟ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ರೊಮ್ಯಾನ್ಸ್ ಎಸ್, ಆ್ಯಂಡ್ ಇಫ್ ಯು ಬಿಲೀವ್ ಆ್ಯಂಡ್ ನೋ ನೀಡ್ ಟು ವರಿ, ಸಕ್ಸಸ್ ಬರ್ತಾ ಇದೆ. ಓಕೆ, ಬ್ಯೂಟಿಫುಲ್ ಎನರ್ಜಿ, ಗೈಡೆನ್ಸ್ ಕೂಡ ನಿಮಗೆ, ಏಂಜಲ್ ಗೈಡೆನ್ಸ್ ಕೂಡ ನಿಮಗೆ ಪಾಸಿಟಿವ್ ಆಗಿ ಬಂದಿದೆ. ಟ್ಯಾರೋ ರೀಡಿಂಗ್ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಪಾಸಿಟಿವ್ ಆಗಿ ಬಂದಿರುವಂಥದ್ದು. ಇಲ್ಲಿ ನಿಮ್ಮಿಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರು ಕೂಡ ರೆಡಿ ಇದ್ದೀರಾ ಮಾತಾಡಲಿಕ್ಕೆ. ಓಕೆ, ಇಷ್ಟು ದಿನ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಯಾರೋ ಒಬ್ರು ಮಾತಾಡ್ಲಿಕ್ಕೆ ತುಂಬ ಅಂದರೆ ಒಂದು ರಿಲೇಶನ್ಶಿಪ್ನ ಬಗ್ಗೆ ಮಾತಾಡ್ಲಿಕ್ಕಿರ್ಬೋದು, ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕಿರ್ಬೋದು, ಏನೋ ಒಂದು ವಿಷಯ ಮಾತಾಡ್ಬೇಕಂತ ಹೇಳಿದಾಗ ಹಿಂಜರಿತಿದ್ರು, ಒಂದು ಸ್ಟೆಪ್ ಹಿಂದಕ್ಕೆ ಬರ್ತಿದ್ರು. ಇವಾಗ ಬೇಡ ಮತ್ತೆ ನೋಡೋಣ, ಇವಾಗ ಬೇಡ ಮತ್ತೆ ಮಾತಾಡ್ಸೋಣ ಆ ಥರ ಇಲ್ಲಿ. ಬಟ್ ಇವಾಗ ನೀವಿಬ್ರು ರೆಡಿ ಇದ್ದೀರಾ ಒಬ್ರನ್ನೊಬ್ರು ಮಾತಾಡಿಸ್ಲಿಕ್ಕೆ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಲಿಕ್ಕೆ, ಈ ಒಂದು ಪ್ರೀತಿನ ಮತ್ತೆ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ಲಾ ಆಫ್ ಅಟ್ರಾಕ್ಷನ್ ಕಲಿಯೋ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ, ಪರ್ಸನಲ್ ಸೆಷನ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.